ವಾಹಿನಿಗೆ ಸ್ವಾಗತ. ಆಮಿಷವೊಡ್ಡಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಬಲವಂತದಿಂದ ಮಹತಾಂತರಕ್ಕೆ ಯತ್ನಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಜರುಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಹಾಗೂ ಪತ್ನಿ ಇಬ್ಬರನ್ನ ಬಂಧಿಸಲಾಗಿದೆ. ಆರೋಪಿ ರಫೀಕ್ ಬೇಪಾರಿ ಮತ್ತು ಆತನ ಪತ್ನಿ ಬಂಧಿತರು. ಸಂತ್ರಸ್ತ ಮಹಿಳೆ ಮುನವಳ್ಳಿಯಲ್ಲಿ ವಾಸವಾಗಿದ್ದು ಆಕೆಯ ಪತಿ ಮುನವಳ್ಳಿಯಲ್ಲಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ರು. ಪತಿ ಅಂಗಡಿಯಲ್ಲಿ ಇಲ್ಲದಿದ್ದಾಗ ಮಹಿಳೆ ಅಂಗಡಿಯ ವ್ಯಾಪಾರ ವಹಿವಾಟು ನೋಡಿಕೊಳ್ತಾ ಇದ್ರು. ಈ ವೇಳೆ ಆರೋಪಿ ರಫೀಕ್ ಬೇಪಾರಿ ಎಂಬಾತ ತಾನು ನೆರೆಮನೆಯವನೆಂದು ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆಕೆಯ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದಾನೆ. ಬಳಿಕ ಕೆಲಸ ಕೊಡಿಸುವುದಾಗಿ ಹೇಳಿ ನಂಬಿಸಿ ಮಹಿಳೆಯನ್ನ ಬೆಳಗಾವಿಗೆ ಕರೆತಂದು ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಅಲ್ಲದೆ ಆರೋಪಿ ರಫೀಕ್ ಬೇಪಾರಿಗೆ ಮತ್ತೆ 5 ಸಾಥ್ ಕೊಟ್ಟಿದ್ದಾರೆ. ಮಹಿಳೆಯ ಖಾಸಗಿ ಫೋಟೋವನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿ ಮತಾಂತರಗೊಳ್ಳುವಂತೆ ಒತ್ತಾಯಿಸ್ತಾ ಇದ್ರು. ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕು, ಇಲ್ಲವಾದಲ್ಲಿ ಫೋಟೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಬಲವಂತದಿಂದ ಮಹಿಳೆಗೆ ಬೂರ್ಖಾ ಧರಿಸುವಂತೆ ಮಾಡಿ ಹಿಂಸಿಸಿದ್ದಾರೆ. ಆರೋಪಿಗಳ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ಬಂದ ಮಹಿಳೆ ಸವದತ್ತಿ ಠಾಣೆಗೆ ದೂರು ದಾಖಲಿಸಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ರಫೀಕ್ ಬೇಪಾರಿ ಹಾಗೂ ಆತನ ಪತ್ನಿಯನ್ನು ಬಂಧಿಸಿದ್ದು ಆದಿಲ್ ಶೋಯಲ್, ಮುಕ್ತಂ ಉಮರ್, ಕರಿಬಾ ಪಟ್ಟಿಮನಿ ಹಾಗೂ ಕೌಸರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಬೆಳಗಾವಿ ಡಿಎಸ್ಪಿ ಭೀಮಶಂಕರ್ ಗುಳೇದ್ ಮಾಹಿತಿ ಕೊಟ್ಟಿದ್ದಾರೆ. ಮ್ಯಾರೇಜ್ ಆಗಿ 10 ವರ್ಷ ಆತ್ರಿ. ನಮ್ಮ ಲೈಫ್ ಭಾಳ ಚಲೋ ಐತ್ರಿ. ನಮ್ದು ಅಂಗಡಿ ಐತ್ರಿ, ಕಿರಾಣಿ ಅಂಗಡಿ. ನಮ್ಮ ಅಮ್ಮರ ಹೊರಗಡೆ ಅದು ಹೋಗಿರ್ತಾರೆ ರೀ, ಅವಾಗಷ್ಟು ಕೂತಿರ್ತೇನೆ ರೀ ನಾನು ಅಂಗಡಿಯಾಗ ರೀ. ಅವ್ರು ಇಲ್ಲಿ ಬರೋದು ಹೋಗೋದು ಮಾಡ್ತಿದ್ರಿ. ನಮ್ಮ ಮನೆ ಎದುರುಗಡೆ ಕರಿವ ಅಂತದಾಳ್ರಿ, ಆಕೆ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರಿ. ಆಮೇಲೆ ನೋಡ್ಕೊಂಡು ನಿಂದ್ರದಕ್ಕೆ ನಾನು ಒಂದಿನ ಬೈದಿದ್ದೆ ರೀ ಅವಂಗ. ಏನು ಮಕ್ಕ ನೋಡ್ತಾನವ ಯಾಕೆ ಇಂಥ ಮನುಷ್ಯ ಅಂತ ಹಿಂಗೆ ಬೈ ಮಾಡಿದ್ರಿ. ಅದು ಒಂದು ಕಾರಣಕ್ಕೆ ಏನು ಅವ್ನ ಮುಂದೆ ಹೇಳಿಬಿಟ್ಟಾಡ್ರಿಕಿ, ಬೈದಾಳ ನೋಡಿ ನಿನಗೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ರಿ. ಆಮೇಲೆ ನಾ ಅದಕ್ಕೆ ಏನು ಅಂದಿಲ್ಲ ಅಂತ ಅಷ್ಟಕ್ಕೆ ಸುಮ್ಮನಾಗಿನ್ರಿ. ಅಲ್ಲಿಗೆ ಇದಾಗಿತ್ತು ರೀ ಅದು. ಆಕೆ ಏನು ಮಾಡ್ಯಾಳ್ರಿ, ನನ್ನ ನಂಬರ್ ಕೊಟ್ಟುಬಿಟ್ಟಾಳ್ರಿ. ನನ್ನ ನಂಬರ್ ಆಕೆ ಕಡೆ ಹೆಂಗಂದ್ರೆ ರೀ, ಅವ್ರ ಹುಡುಗಿ ಆಕೆ ಮಗಳು ಇದ್ದಕ್ಕೆ ರೀ, ಅವ್ರವ್ವ ಹಳ್ಳ್ಯಾಗದು ಹೋದ್ಲಂದ್ರೆ ನಮ್ಮ ಫೋನ್ ಮಾಡ್ತಾಳ್ರಿ. ನನ್ನ ಫೋನ್ಲೆ ಆಯ್ತು, ನಮ್ಮ ಅಮ್ಮಾರ ಫೋನ್ಲೆ ಆಯ್ತು ಫೋನ್ ಮಾಡಿರ್ತಾಳೆ. ಹಂಗಾಗಿ ನಮ್ಮ ನಂಬರ್ ಆಕೆ ಕಡೆ ಇತ್ತು ರೀ. ಈ ನಂಬರ್ ತೊಗೊಂಡು ಅವ್ನು ಕೊಟ್ಟಳ್ರಿ. ಇದ್ದವ ನನಗೆ ಫೋನ್ ಹಚ್ಚಿ ಮಾತಾಡಕತ್ರಿ. ನನ್ನ ಮುಂದೆ ಅಂದ್ರೆ ನಾನು ರಾಜಕೀಯ ಮನುಷ್ಯ ಅದೇನಿ, ನಿನಗೆ ಏನಾದರೂ ಬೇಕಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹಿಂಗೆ ಎಲ್ಲ ಸಲಾಯಿಸಾಕತ್ರಿ ಸರ್ ನನಗೆ. ನಾನು ಅವ್ನ ಜೋಡಿ ಮಾತಾಡೀನಿ ರೀ. ಅದಾದ ನಂತರ ಮನ್ಯಾಗ ಸ್ವಲ್ಪ ಗೊತ್ತಾತ್ರಿ, ಮಾತಾಡಿದ್ರಿ. ಹಿಂಗಾಗಿ ನಾವು ಜಗಳ ಮಾಡಕತ್ತೀವಿ. ಆಮೇಲೆ ಜಗಳ ಮಾಡಿದಕ್ಕೆ ನಾವು ಊರಿಗೆ ಹೋದೆ ರೀ. ಒಂದು 3 ತಿಂಗಳು ಊರಿಗೆ ಹೋದೆ ರೀ. ಅಲ್ಲಿ ಹೋಗಿ ಮತ್ತು ಅದೆಲ್ಲ ಸರಿ ಆದ ನಂತರ ಬಂದೆ ರೀ ಸರ್. ನಾ ಇಲ್ಲಿ ಬಂದಮೇಲೆ ಮತ್ತು ಅದೇ ಥರ ಅದು ನಂಬರ್ ಇಟ್ಕೊಂಡು ನಂಗೆ ರ್ಯಾಗಿಂಗ್ ಮಾಡಕತ್ತೆ ಸರ್. ಫೋನ್ ಮಾಡೋದು, ಕಾಡಿಸೋದು, ನೀನು ಫೋಟೋ ಐತಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಭಾಳ ಕೆಟ್ಟ ಫಸಲಾಸಕತ್ರಿ. ಮತ್ತು ಜಗಳ ಮಾಡಕತ್ತೀರಿ. ನಾವು ಜಗಳ ಮಾಡಕತ್ತಾನ ನಾ ಏನು ಮಾಡೀನಿ ರೀ, ಇಲ್ಲಿಂತ್ರ ನಮ್ಮ ಮತ್ತು ಊರಿಗೆ ಹೋಗ್ಬೇಕಂತ ಕೂತೀನಿ ರೀ ಬಸ್ ಸ್ಟ್ಯಾಂಡ್ನಾಗ. ಬಂದಾಗ ರೀ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಒಂದು ಕಡೆದು ಹುಡುಗನ ಕಳಿಸಿ, ಆದಿಲ್ ಅಂತ ಹುಡುಗನ ಕಳಿಸಿದ್ರಿ. ನಮ್ಗೆ ಅಟ್ಯಾಕ್ ಮಾಡಕತ್ರಿ, ನೀವು ಅಲ್ಲಿ ಹೋಗೋದು ಬೇಡ, ಇಲ್ಲಿ ಶಾಹುನಗರ್ ಅಂತ ಐತಿ, ಅಲ್ಲಿ ಹೆಣ್ಮಕ್ಳದ್ದು ಇದೈತಿ ಅಂತ ಹೇಳಿದ್ರಿ, ಹಾಸ್ಟೆಲ್ ಐತೆ ಅಂತ ಹೇಳಿದ್ರಿ. ಅಣ್ಣನ ನಾವು ಅಲ್ಲಿ ಕರ್ಕೊಂಡು ಅಲ್ಲಿ ಹೋದ್ರಿ ಸರ. ಅಲ್ಲಿ ಹೋಗಿ ಒಂದು 6 ತಿಂಗಳು ಇದ್ದೀನಿ ರೀ ಸರ್. ಅಲ್ಲಿಂದ ಅಲ್ಲಿ ವಾಪಸ್ ಇವ್ರಿಗೆ ಏನಾರು ಹೇಳ್ಬೇಕಂದ್ರೂ ಅದು ನನಗೆ ಅವಕಾಶ ಆಗಲಿಲ್ಲ ರೀ. ಅಲ್ಲಿ ಏನಂತಂದ್ರೆ ನಾವು ಹೋಗ್ತೇನದು ಅಂತಂದ್ರೆ ಹೋಗಂಗಿಲ್ಲ, ನಾ ಕರ್ಕೊಂಬಂದೇನಿ, ಎಲ್ಲಿ ಹೋಗಂಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಇಟ್ರಿ ಸರ. ಕೂಡ ಹಾಕಿದ್ರಿ ನನಗೆ ಎಲ್ಲಿ. ಅದು ಎಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ ರೀ. ಅಲ್ಲಿ ಯಾವುದೇ ಥರ ಏನೂ ಅನುಕೂಲ ಅಂತ ಯಾವುದೇ ಥರ ಏನೂ ಇರಾಕಿಲ್ಲ, ಕೇಳಾಕರಿ. ಅದ ನಂತರ ಏನು ಮಾಡಾಕತ್ರಿ, ಫೋರ್ಸಿಬಲ್ ಆಗಿ ನನಗೆ ನೀನು ಕುಂಕುಮ ಹಚ್ಚಬಾರ್ದು ಮತ್ತು ಬುರ್ಕಾ ಹಾಕ್ಕೋಬೇಕು, ನಾ ಇವತ್ತು ನಮಾಜ್ ಮಾಡಬೇಕು ಅಂತ ಫೋರ್ಸಿಬಲ್ ಆಗಿ ಹಿಂಗೆಲ್ಲ ಕಾಡ್ಸೋದು ಮಾಡಾಕತ್ರಿ. ಅದೆಲ್ಲ ರಫೀಕ್ ಬೇಪಾರಿ ರೀ. ನಾ ಆ ಥರ ಎಲ್ಲ ಮಾಡೋದಿಲ್ಲ, ನಾವು ಹಿಂದೂ ಅಂತ ಹೇಳಿನ್ರಿ ಸರ್. ಅಷ್ಟಾದ್ರೂ ಫೋರ್ಸಿಬಲ್ ಆಗಿ ನಂಗೆ ಕನ್ವರ್ಟ್ ಮಾಡಾಕತ್ರಿ. ನಾ ಅದನ್ನೆಲ್ಲ ನಾ ಹೇಳ್ತೇನೆ ಅಂತ ಅಂದಿದ್ದಕ್ಕೆ ಪೊಲೀಸರ ನನ್ನಂತೆ ಅದಾರ, ನಾನು ಯಾರೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ನನ್ನ ಕಡೆ ರೊಕ್ಕ ಐತಿ ಅಂತ ಹಿಂಗೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ರಿ ಸರ್. ನೀವು ಎಲ್ಲಿ ಏನು ಬೇಕಾದ್ರೆ ಮಾಡ್ರಿ, ನಾನು ಯಾರೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಬರೀ ಒಂದು 50,000 ರೂಪಾಯಿ ಹೋದ್ರೆ ಸಾಕು, ಎಲ್ಲರೂ ನನ್ನಂತಿನ ಇದನ್ನು ಮಾಡ್ತಾರೆ. ನಿಮ್ಗೆ ಯಾರೂ ಆ ಥರ ಇದನ್ನು ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ನಿಮ್ಮನ್ನು ಅವಾಯ್ಡ್ ಮಾಡೋರು ಅದಾರ, ಯಾರೂ ಇದನ್ನು ಮಾಡೋರು ಇಲ್ಲ. ಇನ್ನು ನನ್ನಂತ ಹೇಳುವ ಒಂದು 50,000 ರೂಪಾಯಿ ಅಷ್ಟೇ ಸಾಕು, ಭಾಳ ಬೇಡ ಅಂತ ಹಿಂಗೆಲ್ಲ ಮಾತಾಡಕತ್ರಿ ಸರ. ಅದ ನಂತರ ನಾವು ನನ್ನ ಗಂಡಗೆ ನನಗೆ ಸ್ವಲ್ಪ ಹಂಗೆ ಇದ್ದಿದ್ದಕ್ಕೆ ನಾವು ಡಿವೋರ್ಸ್ಗಂತ ಅಪ್ಲೈ ಹಾಕಿದ್ವಿ ಸರ. ಅದು ನಮ್ಗೆ ಇಷ್ಟ ಇರಾಕಿಲ್ರಿ. ಅವ್ನು ಕೋಡ್ ಅಂತ ಭಾಳ ಕೆಟ್ಟ ಫೋರ್ಸಿಬಲ್ ಮಾಡಾಕತ್ರಿ. ನನಗೆ ಹೇಳ್ಕೊಳಕಂತೂ ಅಲ್ಲಿ ಒಂದು ಫೋನು ಇರಾಕಿಲ್ರಿ, ಏನೂ ಇರಾಕಿಲ್ರಿ ಸರ. ಅಚಾನಕ್ ಒಂದಿನ ವಕೀಲ್ಗಂತ ಫೋನ್ ಮಾಡಿದ್ದೀನಿ ರೀ. ನಾ ಅವ್ರ ಮುಂದೆ ಹೇಳ್ಕೊಬೇಕಂತ ಅನ್ನಾಕತ್ತೀನಿ ರೀ ಸರ. ಇನ್ನೂ ಮಾತಾಡ್ರಕ್ಕಿಲ್ರಿ, ಅದನ್ನು ಸಿಮ್ ಊರದ್ದು ಹೋಗೋದ್ರಿ, ಇಲ್ಲ ಎಲ್ಲ ಹೇಳಿಬಿಡ್ತೇನೆ ಅಂತ್ರಿ. ಹಿಂಗಾಗಿ ಅಲ್ಲಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ರಿ. ನೀವು ಹೋದ್ರೆ ನಿನ್ನ ಮಕ್ಕಳಿಗೆ ಏನಾರ ಮಾಡ್ತೀನಿ, ನಿನ್ನ ಗಂಡಗೆ ಏನಾರ ಮಾಡ್ತೀನಿ, ಫ್ಯಾಮಿಲಿಗೆ ಏನಾರು ಮಾಡ್ತೀನಿ,
ಅವ್ನು ಒಬ್ಬ ಬರ್ತಿತ್ತಾನ ರಾತ್ರಿ ಅವ್ಗೆ ಏನಾರ ಮಾಡ್ತಾನೆ ನಮ್ಮ ಗ್ಯಾಂಗ್ ನೋಡಿದಿಲ್ಲ ಹೆಂಗೈತಿ ಅಂತ ಹಿಂಗೆಲ್ಲ ನನಗೆ ಭಾಳ ಕೆಟ್ಟ ಬಿಹೇವ್ ಮಾಡಾಕತ್ರಿ ಸರ್. ನನಗೆ ಹೆದರಿಕೆ, ಜೀವದ ಹೆದರಿಕೆ ಭಾಳ ಆತ್ರಿ. ಅಲ್ಲಿ ನನಗೆ ಅಲ್ಲಿ ಇದ್ದಿದ್ದ ಜೀವನ ಕಳಿಬೇಕಂದ್ರೆ ರಗಡಾಗಿ ಹೋತ್ರಿ ಸರ್. ಅಲ್ಲಿ ಒಂದು ಫೋನ್ ಹಚ್ಬೇಕಾದ್ರೂ ಹೊರಗಡೆ ಬರಬೇಕಾದ್ರೂ ಎದಕ್ಕೂ ಅವಕಾಶ ಇರಾಕಿಲ್ರಿ. ಆ ಮನೆಗೆ CC ಕ್ಯಾಮ್ರಾ ಇದ್ದಿದ್ದು ನೋಡಿ ಇಟ್ಟಿದ್ರಿ ಸರ್. ನಮ್ಮ ಹಿಂದೆ ಅವ್ರು ಹುಡುಗರು ಹಿಂಗೆ ಒಂದು ಗ್ಯಾಂಗ್ ಐತ್ರಿ ಸರ್. ನಾವು ಏನು ಮಾಡ್ತೀವಿ ಏನಿಲ್ಲ ಅನ್ನೋದೆಲ್ಲ ಇದನ್ನ ಮಾಡಾಕತ್ತಿದ್ರಿ ಸರ್. ಅಲ್ಲಿ ಫಾಲೋಅಪ್ ಇಟ್ಟಿದ್ರಿ ಸರ್ ನಮಗೆ. ಹಿಂಗಾಗಿ ನನಗೆ ಇವ್ರಿಗೆ ಏನಾರು ಸ್ವಲ್ಪ ಹಿಂಗೆ ತಿಳಿಸ್ಬೇಕಂದ್ರೆ ಯಾವುದೇ ಥರ ಏನೂ ಅವಕಾಶ ಇರಾಕಿಲ್ರಿ ಸರ್ ನನಗೆ. ಅಚಾನಕ್ ಅಲ್ಲಿಂದ ಇವರು ನನ್ನ ಗಂಡ ನೋಡಿರಿ ನಾ ಹೋದಾಗಿಂದ ನಾನು ಹುಡುಕ್ಯಾಡಾಗತ್ತಾರ್ರಿ. ಸ್ವಲ್ಪ ದಿನ ಹಾಸ್ಟೆಲ್ದಾಗ ಇದ್ದಾಗ ಬಂದಿರ್ರಿ. ಅದ ನಂತರ ಕೋರ್ಟಿಗೆ ಯಾವಾಗ ಕರೆದಿರ್ತಾರಲಿ ಅವಾಗಟ್ಟ ಬರಾಕತ್ರಿ. ಇವರು ಹಂಗೆ ತಿಳ್ಕೊಂಡಾರಿ ನನಗೆ ಹಾಸ್ಟೆಲ್ದಾಗ ಅದಾಳ ಅಂತ ತಿಳ್ಕೊಂಡಾರ್ರಿ. ಹಾಡ್ಸನ್ ಮಗ ವ್ಯಾಪಾರಿ ಇದ್ದಾವ ಏನು ಮಾಡ್ಯಾನ್ರಿ ನನಗೆ ಕರ್ಕೊಂಡೋಗಿರಿ ಬೇರೆ ಕಡೆ ಇಟ್ಟು ಬಿಟ್ಟಾರ್ರಿ. ಇವ್ರಿಗೆ ಹೇಳ್ಬೇಕಂದ್ರು ನನ್ನ ಕಡೆ ಏನೂ ಇರಾಕಿಲ್ರಿ. ಪ್ರೂಫ್ ಹೇಳಾಕಂತ ಏನೂ ಇರಾಕಿಲ್ರಿ ನನ್ನ ಕಡೆ. ಒಂದು ಫೋನು ಇರಾಕಿಲ್ರಿ, ಆಜು ಬಾಜು ಮಂದಿ ಪರಿಚಯ ಇರಾಕಿಲ್ರಿ, ಏನೂ ಇರಾಕಿಲ್ರಿ. ಒಂದು ಇದ್ರೊಳಗೆ ಕೂಡ ಹಾಕಿದ್ರಿ ನಮ್ಮನ್ನು ಹೊರಗೆ ಸಕಟ್ ಎಲ್ಲೂ ಬರ್ತಿರ್ಕಿಲ್ರಿ ನಾವು. ಹಿಂಗಾಗಿ ನನಗೆ ಹೇಳಕ್ಕೆ ಏನೂ ಅನುಕೂಲ ಆಗತ್ತಿಲ್ರಿ. ಅಚಾನಕ್ ನನ್ನ ಗಂಡು ಒಂದಿನ ಬಂದ್ರಿ. ಅದು ಹುಡ್ಕ್ಯಾಡ್ಕೊತ ಅದಾರ್ರಿ. ಅವ್ರನ್ನ ಯಾವಾಗ ಹೋಗಿನ ಅವಾಗಿಂದ ಹುಡ್ಕ್ಯಾಡ್ಕೊಂತ ಅದಾರ್ರಿ. ಆ ದಿನ ಅಲ್ಲಿ ಬಂದ್ರಿ, ನಾವು ಎಲ್ಲಿದ್ದು ಅಲ್ಲೇ ಬಂದ್ರಿ. ಬಂದ ಕೆಲಸ ನನ್ನ ಅಲ್ಲಿಂದ ಕರ್ಕೊಂಡು ಬಂದ್ರಿ ಅವ್ರು. ಆ ದಿನ ಏನಂತಾನ್ರಿ ಇಲ್ಲಿ ಹೈಲೈಟ್ ಮಾಡಾಕತ್ತಾನ್ರಿ. ಏನಂತ್ರಿ, ಅಲ್ಲಿದ್ರ ರೊಕ್ಕ ತೊಗೊಂಬಂದಿನಿ 40,000 ರೂಪಾಯಿ ಬಂಗಾರ ತೊಗೊಂಬಂದಾಳು. ಮತ್ತು ನನ್ನ ಜೋಡಿ ಒಬ್ಬಾಕಿ ಹೆಣ್ಮಗಳು ಇಟ್ಟಿದ್ರಿ ಸರ್. ಆ ಹೆಣ್ಮಗಳು ಕೈ ಜಗ್ಯಾನು ಹಂಗೆ ಹಿಂಗೆಲ್ಲ ಅಂತ ಸುಳ್ಳು ಸುದ್ದಿ ಎಬ್ಸಾಕತ್ತಾರ್ರಿ ಸರ. ನಾವು ಆ ಥರ ಏನೂ ಮಾಡಿಲ್ರಿ ಸರ. ನಮಗೆ ಪ್ರೂಫ್ ಬೇಕಂತ ನಾವು ಫೋನ್ ಅಷ್ಟು ತೊಗೊಂಬಂದೇನ್ರಿ ಸರ್. ಮತ್ತು ಅಲ್ಲಿದ್ರ ನಾವು ಏನೂ ತೊಗೊಂಬಂದಿಲ್ರಿ. ನಮ್ಗೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೋತ ಬಂದಾರ್ರಿ. ಫಸ್ಟ್ ತಿಂತ ಅವ್ರು ಹೇಳ್ಕೊಬೇಕಂದ್ರೆ ಯಾವುದೇ ಥರ ಹೇಳಕ್ಕೆ ನನಗೆ ಅವಕಾಶ ಕೊಟ್ಟಿಲ್ರಿ ಅವ್ರಿಗೆ. ಬರೀ ಹಿಂಗೆ ನಿಮ್ಮ ಮನ್ಯಾಗಿನವ್ರಿಗೆ ಕೊಂದು ಹಾಕ್ತೇನೆ, ನಾ ಮರ್ಡರ್ ಮಾಡ್ತೇನೆ, ನಾ ಇದ್ರೊಳಗೆ ಎಲ್ಲ ಮುಗಿಸ್ಬಿಡ್ತೇನೆ, ನಾ ಪೊಲೀಸರು ನನ್ನಂತೆ ಇದಾರು, ನಾನು ಯಾರು ಏನು ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹಿಂಗೆಲ್ಲ ನನಗೆ ಹೇಳ್ಕೊತ ಅಂಜಿಕೆ ಹಾಕ್ಕೊತ ಬಂದ್ರಿ. ನಮ್ಮ ಮನೆಗೆ ಎದುರುಗಡೆ ಕರೆಯುವಂಥದ್ರಿ. ಅವಂಗಾಕಿ ಭಾಳ ಲಿಂಕ್ ರೀ ಸರ. ನಮ್ಮ ಮನ್ಯಾಗ ಪ್ರತಿಯೊಂದು ವಿಷಯ ನಡೆದ್ರು ಎಲ್ಲ ಹೇಳ್ತೇಳ್ರಿ. ಇದ್ದಾವ ನನಗೆ ಒಂದು ರೆಕಾರ್ಡಿಂಗ್ ಇಟ್ಟಿರ್ತಿದ್ರಿ, ನಿಮ್ಮ ಮನ್ಯಾಗ ಹಿಂಗೆ ಹಂಗೆ ಅಂತ್ರಿ. ನಮ್ಮ ಮನೆಗೆ ರೀ ಕೆಲಸದವ್ರು ಬಂದವರು, ಮತ್ತು ನಿಮ್ಮ ಮನ್ಯಾಗ ಕೆಲ್ಸಕ್ಕೆ ಹಚ್ಚಾರು, ನಿಮ್ಮ ಮನ್ಯಾಗ ಮದ್ವೆ ಮಾಡ್ಕೊಳತ್ತಾರು, ಹಂಗೆ ಸುಳ್ಳು ಸುದ್ದಿ ಎಲ್ಲ ನನ್ನ ಮುಂದೆಲ್ಲ ಹೇಳ್ತೀರಿ. ನಾ ಇವ್ರು ಒಟ್ಟ ನಂಬಲ್ದಂಗೆ ಮಾಡಿಬಿಟ್ಟಿರಿ, ಮಾಟ ಮದ್ದಾರ ಮಾಡಿಸ್ಬಿಟ್ಟಿರಿ ಅವ್ರು. ನಮ್ಮ ಗಂಡ ಮಕ್ಕಳು ಅನ್ನೋದು ನಂಬಿಕೆ ಅನ್ನೋದು ಇರಾಕಿಲ್ರಿ ನನಗೆ. ಯಾವುದೂ ಥರ ಏನೂ ಇರಾಕಿಲ್ರಿ. ಇವ್ರು ನಂಬಬೇಕು, ಇವ್ರ ಜೊತೆ ಬರಬೇಕು ಅನ್ನೋದು ಒಟ್ಟೆ ನನ್ನ ತಲೆಯಾಗ ಇರಾಕಿಲ್ರಿ. ಆ ಥರ ಮಾಡಿಬಿಟ್ಟಿದ್ರು. ಅವ್ರು ಏನು ಮಾಡಿದ್ರು ಅನ್ನೋದು ಅವರು ಮಾಟ ಮಂತ್ರ ಮಾಡಿ ಕೆಸನ್ನ ಅವ್ರ ವರ್ಷದೊಳಗೆ ಇದನ್ನ ಮಾಡ್ಕೊಂಡಿಲ್ರಿ. ನನಗೆ ಏನು ಹೇಳಕ್ಕೆ ಬಾಯಿನ ಇದನ್ನ ಮಾಡಿಕೊಂಡಿಲ್ರಿ. ಇವ್ರು ಬಂದಿದ್ದು ನನಗೆ ಆ ದಿನ ಭಾಳ ಚಲೋ ಅನಿಸ್ತ್ರಿ. ಆ ದಿನ ಇವ್ರ ಮುಂದೆ ಎಲ್ಲ ಹೇಳ್ಕೊಂಡಿನಿ. ಆ ದಿನ ಬಂದಂತಾರೆ ಏನಾತ್ರಿ, ನಾ ಡೈರೆಕ್ಟ್ ಮನೆಗೆ ಬಂದಿಲ್ರಿ, ಎಲ್ಲಿ ಬಂದಿಲ್ರಿ. ನಾವು ಪುನಾಕ್ ಹೋಗಿದ್ವಿ ಸರ. ಪುನಾಕ್ ಹೋಗಿದ್ವಿ. ಅಲ್ಲಿ ಹೋದ್ರೂ ನಮ್ಮ ಹಿಂದಿಂದ ಫಾಲೋ ಮಾಡ್ಕೊಂಡು ಬಂದಾಡ್ರಿ. ನಾವು ಎಲ್ಲಿ ಹೋಗಿ ಅಲ್ಲಿ ಮಟ್ಟ ಫಾಲೋ ಮಾಡ್ಕೊಂಡು ಬಂದಾಡ್ರಿ ಸರ. ಆಮೇಲೆ ಅಲ್ಲಿ ರೊಕ್ಕಕ್ಕೆ ಬೇಪಾರೇನೋ ನನ್ನ ಮನೆಗೆ, ನನಗೆ, ನನ್ನ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ತ್ರಾಸು ಕೊಟ್ಟನ್ರಿ. ಭಾಳ ನಮ್ಮ ಮಾನ ಮರ್ಯಾದೆ ಅನ್ನೋದು ಹರಾಜಾಕಿನಲ್ರಿ. ನಮ್ಮ ಮಿಸಸ್ ಅವ್ರಿಗೆ ಹಿಂಗೆ ಲಪಡ ಮಾಡಿರಿ. ಅವ್ರನ್ನ ತೊಗೊಂಡು ಹೋಗಿ ಅವ್ರಿಗೆ ಮೈಂಡ್ ವಾಶ್ ಮಾಡಿ ತಲೆ ತುಂಬಿಸಿ ಅವರ ಜಾತಿ ಒಳಗೆ ಮತಾಂಧ ಮಾಡ್ಕೊಳಕ್ಕೆ ಇದು ಮಾಡ್ಕೊಂಡ್ರಿ. ಅದಾದ ನಂತರ ಗೊತ್ತಾದ ನಂತರ ನಾನು ಹುಡುಕ್ಯಾಡ್ಕೊತಿದ್ದೇನೆ ರೀ. ಒಂದು ವರ್ಷನೇ ಕಾಯ್ದಿಲ್ಲ, 11 ತಿಂಗಳ ಮೇಲೆ ಆಗ್ಕೊಂತು ಹುಡ್ಕೊಂತ ನಾನು ಹೋದ್ನಿ ಅಂತ ಹಿಂಗೆ ಸಿಕ್ಕಿಡ್ರಿ ಬೆಳಗಾವ್ದಾಗ. ಅಲ್ಲಿ ಹೋಗಿ ಕರ್ಕೊಂಡು ಬಂದ ನಂತರ ಏನೇನಾಯ್ತು ಎಲ್ಲ ಹಿಂಗೆ ಕೇಳೋಂತ ಹಿಂಗೆ ಮಾಡಿದಾರೆ. ಅವ್ರ ಮುಂದೆ ಎಲ್ಲ ತಲೆ ಭಾಳ ತುಂಬಿಸಿದಾನ್ರಿ. ಅವ್ರಿಗೆ ಹೆದರಿಕೆ ಎಲ್ಲ ಭಾಳ ಹಾಕಿದಾನ್ರಿ. ಅವ್ರಿಗೆ ನನ್ನ ಕೊಲೆ ಮಾಡ್ತೀನಿ, ನನ್ನ ಮಕ್ಕಳಿಗೆ ಇದು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಮೈಂಡ್ ವಾಶ್ ಮಾಡಿ ಹೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ, ಬ್ಲ್ಯಾಕ್ ಮೇಲ್ ಮಾಡ್ಕೊತ ಅವ್ರಿಗೆಲ್ಲನೂ ಭಾಳ ಅಂದ್ರೆ ಭಾಳ ಕ್ರೂರವಾಗಿ ನೋಡ್ಕೊಂಡನ್ರಿ ಅವನು. ಹೀಗಾಗಿ ಅವರೆಲ್ಲ ಬಂದ ನನ್ನ ಮಿಸ್ಸಸ್ ನಮ್ಮ ಮುಂದೆ ತೊಡ್ಕೊಳ್ಳೋದ್ಲೆ ನನಗೂ ಭಾಳ ಬೇಜಾರು ಇನ್ನೂ ಅನ್ನಿಸ್ತಾರೆ. ಅದಕ್ಕೆ ಅಂತ ತಿಳ್ಕೊಳ್ಳಿ ನಮಗೆ ನ್ಯಾಯ ಸಿಗಬೇಕಂತ ಕಂಪ್ಲೇಂಟು ಮಾಡಿದ್ದೀನಿ ನಾನು ಸೌತಿ ಸ್ಟೇಷನ್ಗೆ. ಕಂಪ್ಲೇಂಟ್ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿದ ಅಂತ ಹೇಳಿದ್ರು ಅವರು. ಆಮ್ಯಾಗ ನನಗಲ್ಲಿ ಸಾಕ್ಷಿ ಸಹಿ ಮಾಡ್ಬೇಕಂತೇಳಿ ಒಂದು ಬಾ ಅಂತ ಹೇಳಿದ್ರು. ಅಲ್ಲಿ ಹೋದ್ರೆ ರಾಮದುರ್ಗದಾಗ ಅಡ್ಡಾಡಕತ್ತಲ್ಲ ಆರೋಪಿಗಳು. ಅದನ್ನು ನೋಡಿ ಕಾಸನ ಆಶ್ರಮ ಅದು ಹಿಂಗೆ ಅಂತಂತಲೇ ಅವರು ಎಲ್ಲ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತಂದ್ರೆ, ಆದರೂ ನಾವು ಹೊರಗಡೆನ ಅಡ್ಡಾಡಕತ್ತಾರೆ. ಅದಕ್ಕೆ ನಮಗೆ ಏನು ಸಿಗಲ್ತವೆ. ಹೀಗಾಗಿ ನಾನು ಮೀಡಿಯಾದ ಕಡೆ ಇದು ಮಾಡಿದ್ದೇನೆ. ಆದಷ್ಟು ಬೇಗ ಅವ್ನು ಜೀವಾವಧಿ ಶಿಕ್ಷೆರಾಗಬೇಕು. ಯಾವ ಹೆಣ್ಮಕ್ಳಿಗೆ ಈ ಥರ ಮಾಡೋಕೆ ಹೋಗ್ಬಾರ್ದ್ರಿ. ಅವರು ಅಂಥ ಗ್ಯಾಂಗ್ ಇದ್ರಿ ಅವ್ನು. ಅವ್ನಿಗೆ ತಕ್ಕ ಶಿಕ್ಷೆ ತಕ್ಕ ಪಾಠ ಆಗ್ಬೇಕಂತೇಳಿ ಕಾಸ ನಾನು ಹೇಳ್ತಾ ಇದ್ದೀನಿ. ನಾನು ಅದೇನೆ ಭಾಳ ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡ್ರಿ. ಗ್ಯಾಂಗ್ ಅಂದರೆ ಯಾವ ಥರ ಗ್ಯಾಂಗ್ ರೀ? ಎಷ್ಟು ಅಂದರೆ ಹೆಣ್ಮಕ್ಳಿಗೆ ಎಲ್ಲ ಚುಡಾಯಿಸೋದು ಇದು ಮಾಡೋದು ಮಾಡಿ ಕಾಸ ಹೆಣ್ಮಕ್ಳು ತೊಗೊಂಡೋಗಿ ಅವರು ಇದ್ರೊಳಗೆ ಕನ್ವರ್ಟ್ ಮಾಡೋದು. ಎಷ್ಟು ಜನ ಇದ್ದಾರೆ ಅವ್ರು ಗ್ಯಾಂಗ್? ಭಾಳ ಅದಾರೆ ಸರ್. ಹುಡುಗರ ಹೆಸರುಗಳು ಗೊತ್ತಿಲ್ಲ ರೀ. ಒಂದು ತೊಡೆ ಹೆಸರು ಗೊತ್ತದವ್ರಿ ಸರ್. ಅದಿಲ್ಲ, ಆಮ್ಯಾಗ ಉಮರ್, ಆಮ್ಯಾಗ
ಸೊಯ್ಯದ ಮಕ್ತೂಮ್ ಈ ಥರ ಒಂದು ಇನ್ನೂ ಸಾಕಷ್ಟು ಜನ ಅದಾರ ರೀ ಅವ್ರ ಹೆಸರುಗಳು ಗೊತ್ತಿಲ್ಲ. ಅವು ಬ್ಯಾನರ್ಗಳು ಹಾಕಿಸ್ ಗೊತ್ತಾನ್ರಿ ಅವ್ರು. ಆ ಬ್ಯಾನರ್ಗಳದಾಗ ಅವನು ಹುಡುಗರು ಫೋಟೋಸ್ಗಳು, ಆಮ್ಯಾಗ ಅವ್ರು ಕರ್ಕೊಂಡು ಅಡ್ಡಾಡೋದು, ಆಮ್ಯಾಗ ಫೇಸ್ಬುಕ್ಕಿಂದಾಗ ಚಲೋ ಫೋಟೋ ಬಿಡೋದು, ಎಲ್ಲ ರಾಜಕಾರಣಿಗಳು ಇದನ್ನು ಬಿಡೋದು, ಆ ಥರ ಮಾಡ್ಕೊತ ಅಡ್ಡಾಡ್ತಾನೆ ರೀ. ಈಗ ನಿಮ್ಮ ಮಿಸಸ್ ನಿಮ್ಮ ಜೀವ ಭದ್ರತೆ ಏನು ರೈತೆ ಅವ್ರಿಂದ? ಯಾರಿಂದ ಏನಿಲ್ಲ ರೀ, ಯಾವ್ದಾರು ಈಗ ನಿಮ್ಮ ಮುಂದೆ ಬರಬಾರ್ದಂತ ರೀ. ಈಗ ನಾವು ಕಂಪ್ಲೇಂಟ್ ಮಾಡಿದಾಗ ಇನ್ನು ಮುಂದೆ ಯಾವುದು ಜೀವ ಬೆದರಿಕೆ ಬರಬಾರ್ದು ಅಂತ ಹೇಳಕ ಇಷ್ಟೆಲ್ಲ ಇದನ್ನು ಮಾಡ್ಕೊಳಕತ್ತೀನಿ. ನಿಮ್ಗೆ ನಮ್ಮ ತಟ್ಟೆಗೆ ಅವ್ನು ಬರಬಾರ್ದು ರೀ. ನಿಮ್ಗೆ ಅವರಿಂದ ಏನಾದ್ರು ತ್ರಾಸ ಆಗೈತೇನ್ರಿ? ಅವರಿಂದ ಏನಾದ್ರು ತ್ರಾಸ ಅವರಿಂದ ತ್ರಾಸ ಆಗೈತೆ ರೀ. ಇವ್ ಕರ್ಕೊಂಡು ಹೋದ ಮ್ಯಾಗ ನಾವು ರಗಡ ಅನುಭವಿಸಿದ್ರಿ, ಕಷ್ಟ ಏನಾದ್ರು ಅನುಭವಿಸಿದ್ರಿ. ತ್ರಾಸ ಕೊಟ್ಟಾನನ್ರಿ? ತ್ರಾಸ ಕೊಟ್ಟಂಗಲ್ರಿ ಸರ್. ಅದು ಇವ್ರು ಕರ್ಕೊಂಡು ಹೋಗಿ ಸಿಟ್ಟ ಮ್ಯಾಗ ನಮ್ಮ ಮನೆ ಒಳಗೆ ನಾವು ನೋಡ್ರಿ, ನಾನು ನನ್ನ ಮಕ್ಕಳು ಅಷ್ಟೇ, ನಮ್ಮ ತಾಯಿ ಅಷ್ಟೇ. ಭಾಳ ಅಂದ್ರೆ ಭಾಳ ತ್ರಾಸ ಆಗೈತೆ ರೀ ನಮ್ಗೆ. ಇದ್ರ ಬಗ್ಗೆ ಯಾರ ಕಡೆ ಕಂಪ್ಲೇಂಟ್ ಮಾಡಿಲ್ಲ? ಕಂಪ್ಲೇಂಟ್ ಮಾಡಿ ಸರ್, ಮಾನ ಮರ್ಯಾದೆಗೆ ಅಂಜಿಕಾಸ ಹೇಳ್ಕೊಲಿಲ್ಲ ಸರ್ ನಾನು. ಇರಲಿ ಹೋಗಿ ಅವ್ರು ತಿಳಿದು ಬರ್ತಾರೋ ಅಂತ ಹಿಂಗೆ ನನ್ನ ಮೈಂಡ್ ಏನಾಗೈತೆ ರೀ. ಅದು ಈ ಥರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಆಗೈತಿ, ಇಷ್ಟು ಅವ್ರು ಇಲ್ಲಿ ತ್ರಾಸ ಮಾಡಕತ್ತ ಅನ್ನೋದು ಗೊತ್ತಿದ್ದಿರ್ತಿಲ್ಲ ರೀ. ಆಮೇಲೆ ನಾನಾಗಲೇ ಹೋಗಿ ಕೇಳಿದ್ಮೇಲೆ ಈಗ ಅಲ್ಲಿ ಹುಡುಕ್ಯಾಡ್ಕೊಂಡು ಹೋಗಿ ಅವ್ರನ್ನ ಎಲ್ಲಿದ್ದ ಇಟ್ಟಿದ್ದಲ್ಲ ಆ ಜಾಗದಾಗ ಹೋಗಿ ಅವ್ರನ್ನ ನುಡಿದ್ಮೇಲೆ ನನಗೆ ಗೊತ್ತಾಗಿದ್ರಿ ಈಗ ನಿಮ್ಗೆ ಏನೇನು ಬ್ಲ್ಯಾಕ್ ಮೇಲ್ ಆಗೈತೆ ಅಂತ ಅನ್ನೋಂಥದ್ದು. ನಿಮಗೆ ಏನಾರ ಪ್ರಾಣ ಕೂತ ನಿಮ್ಗೆ ಅಂಥದ್ದು ಏನು ಆಕ್ಸಿಡೆಂಟ್ ನಿಮ್ಗೆ ಮಾಡಿ ತೋರಿಸಿದ್ದಾನ ಅಂಜಿಕೆ ಹುಟ್ಟುವಂಗೆ? ಅನ್ಸಿಟ್ಟದಾಗ ಮಾಡಿದಾನ್ರಿ, 2 ಸಲ ಮಾಡಿದಾನ್ರಿ. ಏನು ಮಾಡಿದಾನ? ಏನಿಲ್ಲ ರೀ, ನಾ ಬೈಕ್ ಮ್ಯಾಗ ಬರುವಾಗ ಹಿಂದೆ ಗಾಡಿ ಮಾಡೋದು, ಮುಂದ್ಗಡೆ ಗಾಡಿಲೇ ಬಂದು ಇದು ಮಾಡೋದು ಮಾಡಿದಾನ್ರಿ. ಈಗ ನಿಮ್ಗೆ ಒಟ್ಟು ರಕ್ಷಣೆ ಬೇಕು, ನಿಮ್ಗೆ ನ್ಯಾಯ ಬೇಕು. ನಮ್ಗೆ ರಕ್ಷಣೆನೂ ಬೇಕ್ರಿ ಸರ್, ನ್ಯಾಯನೂ ಬೇಕು ಸರ್. ನಮಗೆ ಆಗಿದ್ದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ರೀ, ಬೇರೆ ಹೆಣ್ಮಕ್ಳಿಗೂ ಆಗಬಾರ್ದು ರೀ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.